ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದ ವಾಯ್ಸ್ ಇನ್ ದ ಫೈರ್ ಎಂಬುವ ಡಿವೋಷನ್ ಈ ಒಂದು ಸಮಯದಲ್ಲಿ, ಈ ಒಂದು ದಿನದಿಂದ ಕನ್ನಡದಲ್ಲಿಯೂ ಕೂಡ ನಾವು ಮಾಡುತ್ತಾ ಇದ್ದು ನಿಮ್ಮೊಂದಿಗೆ ಹಂಚಲು ದೇವರು ಕೃಪೆ ಮಾಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರತಿದಿನ ದಿನ 1ರಿಂದ 100ವರೆಗೂ ಕೂಡ ದೇವರ ವಾಕ್ಯವನ್ನ ಒಂದು ಭಾಗವಾಗಿ ನಾವು ಕೇಳಿಕೊಳ್ಳೋಣ. ಬೆಂಕಿಯಲ್ಲಿನ ಧ್ವನಿ, ದ ವಾಯ್ಸ್ ಇನ್ ದ ಫೈರ್ ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ, ಇದು ದೇವರ ಕೊಟ್ಟಂತ ಒಂದು ಪ್ರಕಟಣೆ ಮುಖಾಂತರವಾಗಿ ಬೆಂಕಿಯಿಂದ ದೇವರ ಧ್ವನಿ ಯಾವಾಗ ನಮಗೆ ಬರ್ತದೆ ಅದು ನಮ್ಮನ್ನ ಬದಲಾವಣೆ ಮಾಡ್ತದೆ. ಒಂದು ದೊಡ್ಡ ಒಂದು ವಿಚಾರಗಳು ನಮ್ಮ ಜೀವಿತಗಳಲ್ಲಿ ನಡೀತದೆ ಎಂಬುದಾಗಿ ಉದಾಹರಣೆಗೆ ನಾವು ವಿಮೋಚನ ಕಾಂಡ 3ನೇ ಅಧ್ಯಾಯ 1ನೇ ವಚನದಿಂದ ನಾವು ವಾಕ್ಯವನ್ನು ನೋಡುವಾಗ, ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೊರೇಬ್ ಎಂಬ ಬೆಟ್ಟಕ್ಕೆ ಹೋದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಮುಳ್ಳಿನ ಪೊದೆಯನ್ನು ಕಂಡು ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೆ ಇತ್ತು ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವುದು ಏನಂತಂದ್ರೆ, ನೋಡ್ರಿ, ಒಂದು ಪೊದೆ ಉರಿತಾ ಇದೆ ಆದ್ರೆ ಅದು ಬೆಂಕಿಯಿಂದ ಸುಟ್ಟು ಹೋಗುತ್ತಾ ಇಲ್ಲ. ಈ ಒಂದು ಆಶ್ಚರ್ಯಕರವಾದಂತಹ ವಿಚಾರವನ್ನ ನೋಡುವುದಕ್ಕಾಗಿ ಮೋಶೆ ಆ ಒಂದು ಸ್ಥಳದಿಂದ ದಾರಿ ಬಿಟ್ಟು ಆ ಒಂದು ಪೊದೆಯ ಕಡೆ ನಡೆದುಕೊಂಡು ಹೋಗುವುದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ಆ ಒಂದು ದಿನದಿಂದ ಮೋಶೆಯ ಒಂದು ಜೀವಿತ ಬದಲಾವಣೆ ಆಯಿತು. ಇಸ್ರಾಯೇಲರ ಒಂದು ಸಂಪೂರ್ಣವಾಗಿ ಇತಿಹಾಸವೇ ಬದಲಾವಣೆ ಆಗಿದ್ದಂಥದ್ದು. ದೇವರು ಮುಳ್ಳಿನ ಪೊದೆಯ ಮುಖಾಂತರವಾಗಿ, ಅಂದರೆ ಬೆಂಕಿಯ ಒಂದು ಮುಖಾಂತರವಾಗಿ ಒಂದು ದೇವರ ಧ್ವನಿ ಮೋಶೆಗೆ ಕೇಳಿಸುತ್ತದೆ. ಆ ಒಂದು ದಿನದಿಂದ ದೇವರು ಇಸ್ರಾಯೇಲರಿಗಾಗಿ ದೊಡ್ಡ ದೊಡ್ಡ ಕಾರ್ಯವನ್ನ ಮಾಡ್ತಾರೆ ಮತ್ತು ಒಂದು ದೊಡ್ಡ ಒಂದು ಇತಿಹಾಸ ನಡೀತದೆ. ಮೋಶೆ ಜೀವಿತ ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ. ಇಷ್ಟು ದಿನ ಮೋಶೆ ಕಾಯ್ತಾ ಇದ್ದಂಥ ಒಂದು ದೇವರ ಒಂದು ಬಿಡುಗಡೆಗಾಗಿ, ಒಂದು ಜೀವಿತದ ಒಂದು ಮೀನಿಂಗ್ಗಾಗಿ ಪ್ರತಿಯೊಂದು ಕೂಡ ಬದಲಾವಣೆ ಆಯಿತು. ಈ ಒಂದು ದಿನ ಕೂಡ ದಿನ 1 ನಾವು ಶುರು ಮಾಡುವಾಗ ಏನು 100 ದಿನ ವಾಕ್ಯವನ್ನು ನಾವು ಕೇಳಲಿಕ್ಕೆ ಇದ್ದೇವೆ. ಪ್ರತಿದಿನ ಮಾತಾಡುವಂಥ ವಾಕ್ಯ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ಬಿಡುಗಡೆ ಮಾಡಲಿಕ್ಕಿದೆ ಎಂಬುದಾಗಿ ನಾವು ನಂಬುವಂಥವರಾಗೋಣ. ಈ ವಾಕ್ಯದ ಮುಖಾಂತರವಾಗಿ ನೀವು ಬಹಳ ಆಶೀರ್ವಾದ ಹೊಂದುತ್ತೀರಾ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.